ಚಾನ್ಸ್ ಪ್ರೈಸ್ ಅಲ್ಲಿ ಇನೋವಾ ನೋಡ್ತಾ ಇದ್ದೀರಾ, ತಗೋಬಿಡ್ರಿ ನಿಮ್ಗೋಸ್ಕರ ಚಾನ್ಸ್ ಪ್ರೈಸ್ ಅಲ್ಲಿ 12 ಮಾಡಲ್ ಬೇರೆ 5,95,000. ಯಾರು ಒಂದು 6 ಸೀಟರ್ ಕಾರ್ ನೋಡ್ತಾ ಇದ್ದೀರಾ, 16 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ 2,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 15 ಮಾಡಲ್ XUV 500 ಕೊಡ್ತಾ ಇದೀನಿ, ಅದನ್ನು 6,80,000 6,80,000 ಬಂದ್ರೆ ಎಲ್ಲ ಬ್ರಿಡ್ಜ್ ತಗೋಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ. ಸರ್ ಏನ್ ಮಾಡಲ್ ಸರ್ ನೋಡ್ತಾ ಇದ್ದೀರಾ 2010 ಮಾಡಲ್ 2,35,000 2,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಕ್ರೂಸ್ ರಾಕೆಟ್ ಅಂತ ಹೇಳ್ತಾರೆ, ಕ್ರೂಸ್ಗೆ ರಾಕೆಟ್ ಅಂತ ಹೇಳ್ತಾರೆ. 2013 ಮಾಡಲ್ ಸಿಂಗಲ್ LTZ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ ನಿಮ್ಗೆ. ಬೇರೆ 3,75,000 3,75,000 ಗೆ 14 ಮಾಡಲ್. ಚಾನ್ಸ್ ಪ್ರೈಸ್ ಅಲ್ಲಿ ಇನೋವಾ ನೋಡ್ತಾ ಇದ್ದೀರಾ, ತಗೋಬಿಡ್ರಿ ನಿಮ್ಗೋಸ್ಕರ ಚಾನ್ಸ್ ಪ್ರೈಸ್ ಅಲ್ಲಿ. ಎಲ್ಲಿ ಅಂತ ಕೇಳ್ತೀರಾ, ಸಾಗರ್ ಕಾರ್ ಜಯನಗರ್ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಪ್ರೈಸ್ ಹೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ಬಿಡ್ತೀರಾ. ಸರ್ ಮಾಡಲ್ ಮತ್ತೆ ರೇಟ್ ಹೇಳ್ಬಿಡೋಣ. 2012 ಮಾಡಲ್ ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ, ಅದನ್ನು ವಿ ವರ್ಷನ್ ಪ್ಯೂರ್ ಕರ್ನಾಟಕ ವೆಹಿಕಲ್ ಕೊಡ್ತಾ ಇದೀನಿ. ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ಇಂಡೋ ಬಗೆ ಸೀಟ್ಸ್ ಇದೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್ ಇದೆ, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ, ಫುಲ್ಲಿ ಲೋಡೆಡ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್, 1,65,000 ಕಿಲೋಮೀಟರ್ ಡ್ರಿವೆನ್ ವೆಹಿಕಲ್, ಸೆಕೆಂಡ್ ಓನರ್. ಪ್ರೈಸಿಂಗ್ ಅಲ್ಲಿ ಸರ್ ಬೇರೆ 5,95,000 5,95,000 ಮಾತ್ರ ಫೈನಲ್ ಮಾಡ್ಕೊಡ್ತೀನಿ. ಏನೆಂದೆ ನಾನು ಚಾನ್ಸ್ ಪ್ರೈಸ್ ಅಂತ ಹೇಳಿಲ್ವಾ, ನೋಡಿ 5,95,000 ಗೆ ವಿ ವೇರಿಯಂಟ್, ಅದನ್ನು ಕೂಡ 2012 ಮಾಡಲ್. ಸೊ ಯಾರೆಲ್ಲ ಇನೋವಾ ಗಾಡಿನೇ ಬೇಕು ಅಂತ ನೋಡ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಆಗದಷ್ಟು ಬೇಗ ಸಾಗರ್ ಕಾರ್ಸ್ ನ ವಿಸಿಟ್ ಮಾಡಿ. i20 ಗಾಡಿ ಬೇಕು ಅಂತ ಕೇಳ್ತಿರಲ್ಲ, ಒಂದು i20 ಕೂಡ ಇರುತ್ತೆ ಬ್ಲೂ ಕಲರ್ ಅಲ್ಲಿ. ಸರ್ ಏನ್ ಡೀಟೇಲ್ಸ್? ಸರ್ i20 ಇದು ನೋಡ್ತಾ ಇದ್ದೀರಾ 2013 ಮಾಡಲ್ ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಇದೆ, ABS ಬ್ರೇಕ್ ಇದೆ, ಮ್ಯಾಗ್ವಿಲ್ ಇದೆ, ನಿಮಗೆ ಫೋಕ್ ಲ್ಯಾಂಪ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ನೀವು ಪೆಟ್ರೋಲ್ ಹಾಕಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಇದನ್ನು ಕೂಡ ಫೈನಲ್ ಆಗಿ ಒಂದೇ ಬೆಲೆ ಸರ್, ಅರೌಂಡ್ 3,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಕ್ರೂಸ್ ಬೇಕು ಸರ್ ನಮ್ಗೆ, LTZ ಗಾಡಿನೇ ಬೇಕು ಅಂತ ಕೇಳೋರಿಗೆ ಇದಿರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸರ್ ಏನ್ ಮಾಡಲ್? ಸರ್ 2014 ಮಾಡಲ್ ಸಿಂಗಲ್ ಓನರ್, ಇದು ಕ್ರೂಸ್ ರಾಕೆಟ್ ಅಂತ ಹೇಳ್ತಾರೆ, ಕ್ರೂಸ್ಗೆ ರಾಕೆಟ್ ಅಂತ ಹೇಳ್ತಾರೆ. 2013 ಮಾಡಲ್ ಸಿಂಗಲ್ LTZ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ ನಿಮ್ಗೆ. ಅಂಡ್ ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್, ಬಟನ್ ಸ್ಟಾರ್ಟ್, ಅಂಡ್ 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಗೆ. ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ. ಸಿಂಗಲ್ ಓನರ್ ಗಾಡಿ ಬೇರೆ 3,75,000 3,75,000 ಗೆ 14 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಕ್ರೂಸ್ ಕೊಡ್ತಾ ಇದೀನಿ, ಅದನ್ನು LTZ. ಓಕೆ, ಯಾರೆಲ್ಲ ಟಾಟಾ ಸೆಸ್ ಗಾಡಿ ಬೇಕು, ಪೆಟ್ರೋಲ್ ಗಾಡಿನೇ ಬೇಕು, ಮೇಂಟೆನೆನ್ಸ್ ಕಮ್ಮಿ ಇರೋ ಗಾಡಿ ಬೇಕು ಅಂತ ಕೇಳಿದ್ರೆ ಇದೊಂದಿರುತ್ತೆ. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ. ಸರ್ 2016 ಮಾಡಲ್ ಟಾಟಾ ಟಿಯಾಗೋ ನೋಡ್ತಾ ಇದ್ದಾರೆ, ಟಾಪ್ ಎಂಡ್ ವೇರಿಯಂಟ್, XT ವೇರಿಯಂಟ್ ಇದು. ಇದರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ, ಆಟೋ AC ಕೂಡ ಬರುತ್ತೆ. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಯಾರೂ ಕೊಡಲ್ಲ ಎಂಟರ್ ಮಾರ್ಕೆಟ್ ಅಲ್ಲಿ. 2016 ಮಾಡಲ್ ಟಾಟಾ ಟಿಯಾಗೋ ಕೊಡ್ತಾ ಇರೋದು ಸರ್ ಬರೀ 3,35,000 3,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಮರ್ಸಿಡೀಸ್ ಗಾಡಿ ಬೇಕು ಸರ್ ನಮಗೆ, ಒಂದು ಪ್ರೀಮಿಯಂ ಕ್ಲಾಸ್ ಗಾಡಿ ಬೇಕು, CLA 200 ಗಾಡಿನೇ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಇದರಲ್ಲಿ ನಿಮಗೆ ವಿತ್ ಪ್ಯಾನೋರಾಮಿಕ್ ಸನ್ರೂಫ್ ಸಮೇತ ಬರುತ್ತೆ. ಗಾಡಿ ಮಾತ್ರ ನಿಮಗೆ ನೋಡ್ತಾ ಇದ್ದೀರಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಹಾಗೆ ನಾನು ನಿಮಗೆ ಕಂಪ್ಲೀಟ್ ಗಾಡಿ 360 ಡಿಗ್ರಿ ವ್ಯೂ ತೋರಿಸ್ತೀನಿ. ಒಂದು ಸಿಂಗಲ್ ಸ್ಕ್ರಾಚ್ ಸಹ ಇಲ್ಲ, ಆ ಥರ ಮೇಂಟೈನ್ ಆಗಿರುತ್ತೆ. ಈ ಗಾಡಿ ಬಂದು ನಮ್ಮ ಕರ್ನಾಟಕ ಲೋಕಲ್ ಗಾಡಿ ಆಗಿರುತ್ತೆ. ಹಾಗೆ ಡೀಸೆಲ್ ಎಂಜನ್, ಮೈಲೇಜು ಕೂಡ ಚೆನ್ನಾಗಿ ಮೈಲೇಜು ಸಹ ಬರ್ತದೆ. ಒಳ್ಳೆ ಒಂದು ಫ್ಯಾನ್ಸಿ ಲುಕ್ ಅಲ್ಲಿ ಕಾರ್ ಬೇಕು ಅಂತ ಅಂದ್ರೆ ನೀವು ಆರಾಮಾಗಿ CLA 200 ಕೂಡ ಹೋಗ್ಬೋದು. ಸರ್ ಏನ್ ಮಾಡಲ್ಲ ಸರ್? ಇದರಲ್ಲಿ ಇನ್ನೊಂದು ತೋರಿಸ್ತೀನಿ ಬನ್ನಿ. ಇಲ್ಲಿ ಸರ್ ಇದು ಓಪನ್ ಮಾಡ್ತೀರಾ ಅಲ್ವಾ ಡೋರ್ಸ್, ಇದಕ್ಕೆ ಬೀಡಿಂಗ್ ಬರಲ್ಲ, ಇದಕ್ಕೆ ಫ್ರೇಮ್ಲೆಸ್ ಡೋರ್ಸ್ ಇದು. ಓಕೆ, ಇದು ಆಟೋಮೆಟಿಕ್. ನೀವು ನೋಡಿ ಡೋರ್ ಓಪನ್ ಮಾಡಿದ ತಕ್ಷಣನೇ ನೋಡಿ ಈ ತರ ಡೌನ್ ಆಗ್ಬಿಡುತ್ತೆ ಗ್ಲಾಸ್, ಓಕೆ ಕೆಳಗಡೆ ಆಗುತ್ತೆ, ಕ್ಲೋಸ್ ಆದ್ರೆ ಅದೇ ಹೋಗ್ಬಿಡುತ್ತೆ. ಓಕೆ, ಈ ತರ ಫುಲ್ಲಿ ಲೋಡೆಡ್ ಗಾಡಿ ಅಲ್ವಾ? ಹೌದು ಸರ್. ಓಕೆ ಸರ್, ಏನ್ ಮಾಡಲ್ ಇದು? ಸರ್ ಇದು ಬಂದ್ಬಿಟ್ಟು ಬೆನ್ಸ್ CLA 200 ಸ್ಪೋರ್ಟ್ಸ್ ಲುಕ್ ವೆಹಿಕಲ್. ಇದು ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. 63,000 ಹೊಡೆಯೋರು ರೆಕಾರ್ಡೆಡ್ ಸರ್ವಿಸ್ ಮಾಡಿ ಬೇರೆ 200 ಕಿಲೋಮೀಟರ್ ಓಡಿಸಿದ್ದಾರೆ. ಸರ್ವಿಸ್ ಬಿಲ್, ಸರ್ವಿಸ್ ಹಿಸ್ಟ್ರಿ ಜೊತೆಲಿ ಕೊಡ್ತೀನಿ ನಾನು, ಎಲ್ಲ ಇದೆ ನನ್ನ ಹತ್ರ. ವೆಲ್ ಮೇಂಟೈನ್ ಮಾಡಿರೋದು, ಎಲ್ಲ PPF ಎಲ್ಲ ಮಾಡಿದ್ದಾರೆ ಇದು. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ 2016 ಮಾಡಲ್ ಸರ್. ಎಂಟರ್ ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಕೊಂಡು ಬಂದು 19 lakhs 20 lakhs ಇಂದ ಕಮ್ಮಿ ಇಲ್ಲ ಸರ್. ಬೇರೆ 17 lakhs ಬಂದ್ರೆ ಗಾಡಿ ಕೊಡ್ತೀನಿ. ಸೊ ನೋಡ್ತಾ ಇರೋ ಬಂಧುಗಳು, ಇವೆಲ್ಲ ಗಾಡಿಗಳು ಕೂಡ ಇವ್ರ ಹತ್ರ ನಿಮ್ಗೆ ಒಳ್ಳೆ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಇವ್ರ ಅಡ್ರೆಸ್ ಕೇಳಕ್ ಹೋಗಿದ್ರೆ ನಿಮ್ಗೆ ಸಾಗರ್ ಕಾರ್ಸ್ ಜಯನಗರ್ ಬ್ಯಾಂಗ್ಳೂರಲ್ಲಿ. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ನ ಕರೆ ಮಾಡಿ ಮಾತಾಡಿ. ಇಕೋ ಸ್ಪೋರ್ಟ್ಸ್ ಗಾಡಿ ಬೇಕು ಸರ್, ಟೈಟಾನಿಯಂ ಟಾಪ್ ಅಂಡ್ ವೇರಿಯಂಟೇ ಬೇಕು, ಆಟೋಮೆಟಿಕ್ ಬೇಕು ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಈ ಗಾಡಿ ಇರುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಪೆಟ್ರೋಲ್ ಅಂತ ಹೇಳಿದ್ರೆ ನಿಮಗೆ ಒಳ್ಳೆ ಮೇಂಟೆನೆನ್ಸ್ ಕೂಡ ನಿಮಗೆ ತುಂಬಾನೇ ಕಡಿಮೆ ಬರುತ್ತೆ. ಸರ್ ಏನ್ ಮಾಡಲ್ಲ? ಸರ್ 2015 ಮಾಡಲ್ ಇಕೋ ಸ್ಪೋರ್ಟ್ ಸೆಕೆಂಡ್ ಓನರ್ ವೆಹಿಕಲ್, ಅದನ್ನು ವೆಲ್ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್, ಆಟೋಮೆಟಿಕ್ ವೆಹಿಕಲ್,
ಕಾಂಪ್ಯಾಕ್ಟ್ XUV ಯಾರು ಆಟೋಮೆಟಿಕ್ ಗಾಡಿ ನೋಡ್ತಾ ಇಲ್ಲ, ಬೆಸ್ಟ್ ಗಾಡಿ ನೋಡ್ತಾ ಇದೆ ಅಂದ್ರೆ ನಾನು ಸಜೆಸ್ಟ್ ಮಾಡ್ತೀನಿ ಇದು ಫೋರ್ಡ್ ಈಕೋ ಸ್ಪೋರ್ಟ್ಸ್ ತಗೊಳ್ಳಿ ಅಂತ. ಟಾಪ್ ಎಂಡ್ ವೇರಿಯಂಟ್ ಟೈಟಾನಿಯಂ ವೇರಿಯಂಟ್, ಇದರಲ್ಲಿ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ ನಿಮಗೆ. ಆಲ್ಮೋಸ್ಟ್ ಕಂಪನಿ ಸಿಸ್ಟಮ್, ಆಟೋಮೆಟಿಕ್ ಮಿರರ್ ಸ್ಟೇಬಲ್, ಬ್ಯಾಕ್ ವೈಫರ್, ಕ್ಲೇಮ್ ಕಂಟ್ರೋಲ್ ಗ್ಲಾಸ್ ಎಲ್ಲ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಕೂಡ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ಫೋಗ್ ಲ್ಯಾಂಪ್ಸ್ ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ, ಯಾರು ಎಂಟರ್ ಮಾರ್ಕೆಟ್ ಅಲ್ಲಿ ಕೊಡಲ್ಲ ಸರ್. ಬರೀ 4,35,000 4,35,000ಗೆ ಒಂದು ಈಕೋ ಸ್ಪೋರ್ಟ್ಸ್ 2015 ಮಾಡಲ್ ಆಟೋಮೆಟಿಕ್ ಗಾಡಿ ಕೊಡ್ತಾ ಇದೀನಿ. ಸೂಪರ್ ಸರ್. ಹಾಗೆ ನೋಡ್ತಿರಲ್ಲ ಬಂಧುಗಳೇ, ಯಾರೆಲ್ಲ ಒಂದು ಮಾರುತಿ A ಸ್ಟಾರ್ ಬೇಕು ಅಂತ ಕೇಳ್ತಿರಲ್ಲ, ಒಂದು ಚಿಕ್ಕ ಗಾಡಿ ಬೇಕು ಸರ್ ನಮ್ಮ ಚಿಕ್ಕ ಫ್ಯಾಮಿಲಿ ಅಂತ ಹೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ ಇರುತ್ತೆ ಸರ್. ಏನು ಮಾಡಲ್ಲ ಸರ್ 2011 ಮಾಡಲ್ ಸರ್, ಸಿಂಗಲ್ ಓನರು, ಶೋರೂಮ್ದ ಒಬ್ಬರೇ ಓನರು, ರಿಕಾರ್ಡೆಡ್ 85,000 ಕಿಲೋಮೀಟರ್ ಇದೆ. ಎಲ್ಲ ಮಾಂಡವಿ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿದ್ದಾರೆ. ಫ್ರೆಶ್ FC ಮೊನ್ನೆನೇ ಮಾಡಿರೋದು, 5 years FC ಇದೆ, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ತುಂಬ ವೆಲ್ ಮೇಂಟೈನ್ ಮಾಡಿ VXI ವೇರಿಯಂಟು, AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಆ್ಯಂಡ್ ಕಂಪನಿ ಸಿಸ್ಟಮ್ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಮೈಲೇಜಲ್ಲಿ ಸಕ್ಕತ್ತಾಗಿ ಸಿಟಿಯಲ್ಲಿ ನಿಮಗೆ 18 to 20 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಮಾರುತಿ A ಸ್ಟಾರ್ ಸರ್ ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ 2011, ಅದನ್ನು ಫ್ರೆಶ್ FC ಜೊತೆಯಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಬರೀ 2,05,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಯಾರೆಲ್ಲ ವ್ಯಾಗನಾರ್ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ವ್ಯಾಗನಾರು ಕೂಡ ಇರುತ್ತೆ ಇವ್ರ ಹತ್ರ. ಈ ಗಾಡಿ ಬಂದು ನಿಮಗೆ ವ್ಯಾಗನಾರ್ ಸ್ಟಿಂಗ್ರೆ ಅಂತ ಹೇಳಿದ್ರೆ ನಿಮಗೆ ಒಂದು ಹೊಸ ಶೇಪ್ ಸಮೇತ ಬರ್ತದೆ, ಹಳೆ ಶೇಪ್ ತರ ಬರಲ್ಲ. ಬಟ್ ಈ ಗಾಡಿ ನಿಮಗೆ ಕಂಪ್ಲೀಟ್ ಆಗಿ ಒಂದು ಪ್ರೀಮಿಯಂ ಲುಕ್ ಅಲ್ಲಿ ಬರ್ತದೆ. ಟಾಪ್ ಎಂಡ್ ವೇರಿಯಂಟ್ ಇರೋದ್ರಿಂದ ಫುಲ್ಲಿ ಫೀಚರ್ಡ್ ABS, ಏರ್ ಬ್ಯಾಗ್ಸು, ಅಲಾಯ್ ವೀಲ್, ಸೆಂಟ್ರಲ್ ಲಾಕಿಂಗ್, ಟಿಲ್ ಸ್ಟೈರಿಂಗ್, ಪ್ರತಿಯೊಂದು ಫೀಚರ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಗಾಡಿ ಮಾತ್ರ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ. ಯಾರೆಲ್ಲ ಒಂದು ವ್ಯಾಗನಾರ್ ಈ ತರ ಮಾಡೆಲ್ ಅಲ್ಲಿ ಇರಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಸರ್ ಏನು ಮಾಡಲ್ಲ ಸರ್ 2014 ಮಾಡಲು ವ್ಯಾಗನಾರ್ ಸ್ಟಿಂಗ್ ಕೊಡ್ತಾ ಇದ್ದೀನಿ ಸರ್. ಟಾಪ್ ಎಂಡ್ ವೇರಿಯಂಟು, ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ನೋಡಿದಿರ ಫೀಚರ್ಸು, AC ಪವರ್ ಸ್ಟೀರಿಂಗು, ಪವರ್ ವಿಂಡೋ ಆ್ಯಂಡ್ ಕಂಪನಿ ಸಿಸ್ಟಮ್, ಅಲಾಯ್ ವೀಲ್ಸು, ಬ್ಯಾಕ್ ವೈಫರ್, ಕ್ಲೇಮ್ ಕಂಟ್ರೋಲ್, ಸ್ಪಾಯ್ಲರು, ಮುಂದ್ಗಡೆ ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಕೂಡ ಬರುತ್ತೆ, ನ್ಯೂ ಶೇಪ್ ಆಗಿರುತ್ತೆ ಸರ್. VXI ವೇರಿಯಂಟು ಪ್ರೈಸಿಂಗಲ್ಲಿ ಕೊಡ್ತಾ ಇದ್ದೀನಿ ಸರ್. 14 ಮಾಡಲ್ ವ್ಯಾಗನಾರ್ ಸ್ಟಿಂಗು ಬರೀ 2,95,000 2,95,000ಗೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ಹೋಂಡಾ ಜಾಸ್ ಬೇಕು ಅಂತ ಕೇಳೋರಿಗೆ ಇವ್ರ ಹತ್ರ ಹೋಂಡಾ ಜಾಸು ಕೂಡ ಇರ್ತದೆ. ಯಾರೆಲ್ಲ ಒಂದು ಅಫಿಷಿಯಲ್ ಗಾಡಿ ಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ ಒಳ್ಳೆ 1.2 ಲೀಟರ್ ಇಂಜನ್ ಇರೋದ್ರಿಂದ ನಿಮಗೆ ಮೈಲೇಜು ಸಹ ಚೆನ್ನಾಗಿ ಬರ್ತದೆ. ಗಾಡಿ ಮಾತ್ರ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಸಿಗ್ತಾ ಇದೆ. ಸರ್ ಏನು ಮಾಡಲ್ಲ ಸರ್ 2016 ಮಾಡಲು ಆಟೋಮೆಟಿಕ್ ವೆಹಿಕಲ್ S ವೇರಿಯಂಟು ಹೋಂಡಾ ಜಾಸ್ ಕೊಡ್ತಾ ಇದ್ದೀನಿ. ತುಂಬ ವೆಲ್ ಮೇಂಟೈನ್ ಮಾಡಿರೋದು. ಇದರಲ್ಲಿ ನಿಮ್ಗೆ ತೊಗೊಳಗೆ ₹1 ಖರ್ಚು ಮಾಡೋಂಗಿಲ್ಲ ಸರ್. ಬರೀ 21,000 ಓಡಿದೆ. ಶೋರೂಮ್ ಸರ್ವಿಸ್ ಬೇಕಂದ್ರೆ ನೀವು ಚೆಕ್ ಮಾಡ್ಕೊಂಡು ಹೋಂಡಾ ಶೋರೂಮಲ್ಲಿ ಸರ್ವಿಸ್ ಇದೆಲ್ಲ ಸಿಕ್ಬಿಡುತ್ತೆ ನಿಮಗೆ. 21,000 ಕಸ್ಟಮರ್ ಬಂದ್ಬಿಟ್ಟು ಔಟ್ ಆಫ್ ಕಂಟ್ರಿ ಹೋಗಿದ್ರು ಅವರು ಅಬ್ರಾಡ್ಗೆ. ಜಸ್ಟ್ ಇವಾಗ ಬನ್ನಿ ಮನೆ ಹತ್ರ ನಿಲ್ಸಿರೋದು ಸುಮ್ಮನೆ ಯಾಕೆ ಅಂತ ಸೇಲ್ ಮಾಡ್ತಾ ಇರೋದು. ತುಂಬಾ ವೆಲ್ ಮೇಂಟೈನ್ ಮಾಡಿದ್ರೆ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಯೂಸ್ ಮಾಡಬೇಕು. ಪ್ರೈಸಿಂಗ್ ಅಲ್ಲಿ ಕೊಡ್ತೇನೆ ಸರ್. ಎಂಟರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಈ ತರ ಕಂಡೀಷನ್ ಮಾಡಿರೋದು ಗಾಡಿ. ಬೇರೆ 5,10,000ಗೆ 5,10,000ಗೆ 2016 ಮಾಡಲ್ ಆಟೋಮೆಟಿಕ್ ಜಾಜೋ ಬರೀ 21,000 ನೋಡಿರೋದು ಕಾರ್ ಕೊಡ್ತಾ ಇದ್ದೀನಿ. ಓಕೆ, ಸೂಪರ್. ಸ್ಕೋಡಾ ರ್ಯಾಪಿಡ್ ಬೇಕು ಅಂತ ಕೇಳೋರಿಗೆ ಒಂದು ಸ್ಕೋಡಾ ರ್ಯಾಪಿಡ್ ಕೂಡ ಇರುತ್ತೆ. ಈ ಗಾಡಿ ಬಂದು ನಿಮಗೆ ಆಟೋಮ್ಯಾಟಿಕ್ ಡೀಸೆಲ್ 6 ಸ್ಪೀಡ್ DSG ಗೇರ್ ಬಾಕ್ಸ್ ಬರುತ್ತೆ. ಸರ್ ಏನು ಮಾಡಲ್ಲ ಸರ್ ಡೀಸೆಲ್ ವೇರಿಯಂಟು 2013 ಮಾಡಲು ಸ್ಕೋಡಾ ರ್ಯಾಪಿಡ್ ಕೊಡ್ತಾ ಇದೀನಿ. 82,000 ನೋಡಿರೋದು ಆಂಬಿಯಂಟ್ ವೇರಿಯಂಟು. ಇದರಲ್ಲಿ AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಸಿಸ್ಟಮ್ ಬರುತ್ತೆ ಆ್ಯಂಡ್ ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಕೂಡ ಬರುತ್ತೆ. ತುಂಬ ವೆಲ್ ಮೇಂಟೈನ್ ಮಾಡುತ್ತೆ. ತೊಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಡೀಸೆಲ್ ಇಂಜಿನ್ ಮೈಲೇಜ್ ಸಿಟಿಯಲ್ಲಿ 18 ಇಂದ 20 ಬರುತ್ತೆ, ಲಾಂಗಲ್ಲಿ 20 ಮೇಲೆ ಬರುತ್ತೆ ಮೈಲೇಜ್ ನಿಮಗೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾರೆ ಸರ್ ಬರೀ 2,75,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಬರೀ 2,70,000 ನಿಮಗೆ ಡೀಸೆಲ್, ಅದನ್ನು ಸಹ ಆಟೋಮ್ಯಾಟಿಕ್ ಗಾಡಿ ಸಿಗ್ತಾ ಇದೆ. ಯಾರೆಲ್ಲ ಒಂದು ಸ್ಕೋಡಾ ಕಡಿಮೆ ಪ್ರೈಸ್ ಅಲ್ಲಿ ಬೇಕು ಅಂತ ಕೇಳ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಸರ್ ಕಲಿಯಕ್ಕೆ ಒಂದು ಗಾಡಿ ಬೇಕು ಸರ್ ಮನೇಲಿ, ಬೇಕಂದ್ರೆ ಆಮೇಲೆ ನೀವು ದೊಡ್ಡ ಗಾಡಿ ನಾವು ತಗೋತೀವಿ ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ. ಏನ್ ಡೀಟೇಲ್ ಸರ್? ಸರ್ ನೋಡ್ತಾ ಇದ್ದೀರಾ ಸ್ಪಾರ್ಕ್ 2007 ಮಾಡಲ್ ಸರ್. FC ಎಲ್ಲ ರನ್ನಿಂಗ್ ಇದೆ. FC ಇನ್ನು 3 years ರನ್ನಿಂಗ್ ಇದೆ. ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ತುಂಬಾ ಚೆನ್ನಾಗಿದೆ. ಯಾರು ಒಂದು ಲೋ ಬಜೆಟ್ ಅಲ್ಲಿ ಸ್ಮಾಲ್ ಗಾಡಿ ಬೇಕು ಕಲಿಯೋಕ್ಕೆ, ಇಲ್ಲ ಅಂದ್ರೇನು ಕೂಡ ಫ್ಯಾಮಿಲಿ ಯೂಸ್ಗೆ ಸ್ಮಾಲ್ ಗಾಡಿ ಬೇಕು, 2 ವೀಲರ್ ಪ್ರೈಸಲ್ಲಿ ಸಿಕ್ಕರೆ ಗಾಡಿ ತೊಗೊಳ್ಳೋಣ ಅಂತ ಇರ್ತಾರೆ. ಅವ್ರಿಗೋಸ್ಕರ ನಾನು ಗಾಡಿ ತರಿಸಿದ್ದೀನಿ. ಪವರ್ ಸ್ಟೀರಿಂಗು, AC ಎಲ್ಲ ಬರುತ್ತೆ ನಿಮಗೆ. ಬರೀ 1,10,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಶೆವ್ಲೆಟ್ ಅಲ್ಲಿ ನಮ್ಗೆ ಒಂದು ಹ್ಯಾಚ್ ಬ್ಯಾಕ್ ಗಾಡಿ ಬೇಕು ಸರ್, ಡೀಸೆಲ್ ಬೇಕು, ಒಳ್ಳೆ ಮೈಲೇಜ್ ಇರುತ್ತೆ ಅಂತ ಕೇಳ್ತಿರಲ್ಲ, ಅವ್ರಿಗೋಸ್ಕರ ಸೇಲು ಕೂಡ ಇರುತ್ತೆ. ಸರ್ ಏನು ಡೀಟೇಲ್ಸ್ ಇದೆ? ಸರ್ ಚೆವಲೆಟ್ ಸೇಲ್ ನೋಡ್ತಾ ಇದ್ದೀರಾ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಡೀಸೆಲ್ ವೇರಿಯಂಟು. ಇದರಲ್ಲೂ ಕೂಡ ನಿಮಗೆ AC ಪವರ್ ಸ್ಟೀರಿಂಗ್ ಇದೆ, 4 ಪವರ್ ವಿಂಡೋ ಇದೆ ಆ್ಯಂಡ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿದೆ. ಮೈಲೇಜ್ ಸರ್ ಸಕ್ಕತ್ತಾಗಿ 18 to 20 ಸಿಟಿಯಲ್ಲಿ ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಒಳ್ಳೆ ರೆಫ್ಯೂಸ್ ಮಾಡೋಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ತೀನಿ. ಸಿಂಗಲ್ ಓನರ್ ಗಾಡಿ 15 ಮಾಡಲ್ ಸರ್. ಬರೀ ಒಂದೇ ಪ್ರೈಸಲ್ಲಿ ಕೊಡ್ತಾನೆ. ಎಂಟರ್ ಮಾರ್ಕೆಟ್ ಕೊಳ್ಳಿ ಕೊಡಲ್ಲ. 1,95,000 1,95,000ಗೆ ಬಂದರೆ ಫೈನಲ್ ಮಾಡಿ. ಸರ್ ಒಂದೇ ಸರಿ ಮಾಡಲ್ ಹೇಳ್ಬಿಡೋಣ ಮತ್ತೆ ಒಂದು ಸರ್ 2015 ಮಾಡಲ್ ಸಿಂಗಲ್ ಓನರ್ ಗಾಡಿ ಕೊಡ್ತಾ ಇರೋದು. ಡೀಸೆಲ್ ಗಾಡಿ ಸರ್, ವೆಲ್ ಮೇಂಟೈನ್ ಮಾಡಿರೋದು. ಆ ಥರ ಗಾಡಿ ಇಲ್ಲ, ವೆಲ್ ಮೇಂಟೈನ್ ಮಾಡಿರೋದು. ಬರೀ 1,95,000ಗೆ 1,95,000ಗೆ ಫೈನಲ್ ಮಾಡ್ಕೊಡ್ತೀನಿ. ಸೊ ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು. 15 ಮಾಡಲ್ ಜಾಸ್ತಿ ಸಿಗ್ತಾ ಇದೆ. ಡೀಸೆಲ್ ಎಂಜನ್ ಬೇರೆ, ಬರೀ ಸಿಂಗಲ್ ಓನರ್
90,000 ರೂಪಾಯಿಗೆ ಅದನ್ನು ಸಹ ನಿಮ್ಗೆ ಸಿಂಗಲ್ ಓನರ್ ಗಾಡಿ. ಹಾಗೆ ನೋಡ್ತಿರಲ್ಲ ಒಂದು i20 ಸಹ ಇರುತ್ತೆ, ಎಲೈಟ್ ವರ್ಷನ್. ಸರ್ ಏನ್ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು Hyundai i20 ನೋಡ್ತಾ ಇದ್ದೀರಾ, 2017 ಮಾಡಲು, ಸ್ಪೋರ್ಟ್ಸ್ ವೇರಿಯಂಟ್, ಸ್ಪೋರ್ಟ್ಸ್ ಆಪ್ಷನಲ್ ಅಂಡ್ ಪೆಟ್ರೋಲ್ ಇಂಜಿನ್ ಇರುತ್ತೆ, ಸಿಂಗಲ್ ಓನರ್, 33,000 ಹೊಡೆಯೋದು ವೆಹಿಕಲ್. ವೆಲ್ ಮೇಂಟೈನ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್. ಇಂಟೀರಿಯರ್ ಆಗಲಿ, ಬಾಡಿ ಲೈನ್, ಸಸ್ಪೆನ್ಷನ್, ಟೈರ್ಸ್ ಎಲ್ಲ ಚೆನ್ನಾಗಿದೆ. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಬರೀ 5,95,000, 5,95,000ಗೆ 2017 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ಆಪ್ಷನಲ್ ಕೊಡ್ತಾ ಇದ್ದೀನಿ. ಹಾಗೆ ನೋಡ್ತಿರಲ್ಲ ಮತ್ತೆ ಒಂದು ಗಾಡಿ ತಂದಿದ್ದೀನಿ ನಿಮ್ಗೋಸ್ಕರ. ಮಾರುತಿ ಸುಜುಕಿ ಬಲೆನೋ ಇರುತ್ತೆ. ಈ ಗಾಡಿ ಬಂದು ನಿಮ್ಗೆ ಒಂದು ಬ್ಲೂ ಕಲರ್ ಅಲ್ಲಿ, ಯಾರೆಲ್ಲ ಒಂದು ಪೆಟ್ರೋಲ್ ಇಂಜಿನ್ ಅಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಬೇಕು ಸರ್, ಮೇಂಟೆನೆನ್ಸ್ ಕಮ್ಮಿ, ಇನ್ನೊಂದೇನಂತ ಅಂದ್ರೆ ತುಂಬಾನೇ ಲೆಸ್ ಡ್ರಿವನ್ ಕಿಲೋಮೀಟರ್ ಓಡಿರೋ ಗಾಡಿ. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2018 ಮಾಡಲ್ ಮಾರುತಿ ಬೆಲೆನೋ, ಟಾಪ್ ಎಂಡ್ ವೇರಿಯಂಟ್ ಆಟೋಮೆಟಿಕ್ ಇರುತ್ತೆ. ಇದರಲ್ಲಿ ನಿಮ್ಗೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಬೇರೆ 5,45,000, 5,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ಎರ್ಟಿಗಾ ಬೇಕು ಸರ್ ನಮ್ಗೆ, ಒಂದು ಫ್ಯಾಮಿಲಿ ಜನ ಜಾಸ್ತಿ, ಅವಾಗ ಓಡಾಡ್ತಾ ಇರ್ತೀವಿ ಅಂತ ಕೇಳೋರಿಗೆ ಒಂದು ಕ್ಯಾರಿಯರು ಕೂಡ ಒಂದು ಕಾಂಪ್ಲಿಮೆಂಟರಿ ಫ್ರೀ ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ ತುಂಬಾನೇ ಕಡಿಮೆ ಓಡಿರೋ ಗಾಡಿ, ಡೀಸೆಲ್ ಇಂಜಿನ್ ಇರುತ್ತೆ. ಸರ್ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2013 ಮಾಡಲು ZDI ವೇರಿಯಂಟು ಎರ್ಟಿಗಾ ಬರುತ್ತೆ. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಟೈರ್ಸ್ನು ಕೂಡ ಲೆದರ್ ಹಾಕಿದ್ದಾರೆ, ಹೊಸದು ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 68,000 ಓಡಿರೋದು ವೆಹಿಕಲ್ ZDI. ಯಾಕಂದ್ರೆ ಮಾರ್ಕೆಟಲ್ಲಿ ಮಾರುತಿದಲ್ಲಿ ಗಾಡಿಗಳು ಫುಲ್ ಡಿಮ್ಯಾಂಡ್ ಇದೆ, ಡೀಸೆಲ್ ಗಾಡಿಗಳು. ಯಾಕಂದ್ರೆ ಹೊಸ ಗಾಡಿ ಸ್ಟಾಪ್ ಆಗಿದೆ, ಅದಕ್ಕೋಸ್ಕರ ಫುಲ್ ಡಿಮ್ಯಾಂಡ್ ಇದೆ. 2013 ಮಾಡಲ್ ಬೇರೆ 5,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಸೂಪರ್ ಸರ್. ನೋಡಿದಿರ ಬಂಧುಗಳೇ, ನಿಮ್ಮ ಮುಂದೆ ಒಂದು ದೊಡ್ಡ ಕಾರ್ ಆನೆ ತಂದಿದ್ದೀನಿ. ಇದು ಯಾವ್ದು ಅಂತ ಅಂದ್ರೆ XUV 500. ಅದನ್ನು ಕೂಡ ನಿಮ್ಗೆ W10 ಸನ್ರೂಫ್ ಗಾಡಿ, ಟಾಪ್ ಅಂಡ್ ವೇರಿಯಂಟ್ ಆಗಿರುತ್ತೆ. ಸರ್ ಏನ್ ಮಾಡಲ್ ಇದು? ಸರ್ ನೋಡ್ತಾ ಇದ್ದೀರಾ 2015 ಮಾಡಲ್ XUV 500 ಕೊಡ್ತಾ ಇದ್ದೀನಿ. ಅದನ್ನು 75,000 ಕಿಲೋಮೀಟರ್ ಏನೋ. W10 ವೆಹಿಕಲ್ ಬ್ರ್ಯಾಂಡ್ ನ್ಯೂ ಟೈರ್ ಜೊತೆಯಲ್ಲಿದೆ. ಅಂಡ್ ಸನ್ರೂಫ್ ಬರುತ್ತೆ ನಿಮಗೆ, 8 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಅಂಡ್ ಇಂಟೀರಿಯರ್ ನಿಮಗೆ ಆಲ್ಮೋಸ್ಟ್ ಟಾಪ್ 6 ಗೇರ್ಸ್ ಬರುತ್ತೆ, ರಿವರ್ಸ್ 7 ಆಗುತ್ತೆ ನಿಮಗೆ. ನ್ಯಾವಿಗೇಷನ್ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮೇಟ್ ಅಂಡ್ ಗ್ಲಾಸ್ ಬರುತ್ತೆ. ತುಂಬಾ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಪ್ಯೂರ್ ಕರ್ನಾಟಕ ವೆಹಿಕಲ್, ನೋ ಮೈಗ್ರೇಟೆಡ್ ವೆಹಿಕಲ್, ತುಂಬಾ ಚೆನ್ನಾಗಿದೆ ಸರ್. ತಗೊಂಡಾಗ ₹1 ಖರ್ಚು ಮಾಡಂಗಿಲ್ಲ. ಇಂಟೀರಿಯರ್ ಆಗಲಿ, ಎಕ್ಸ್ಟೀರಿಯರ್, ಬಾಡಿ ಲೈನ್, ಟೈರ್ಸ್ ಎಲ್ಲ ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಎಂಟರ್ ಮಾರ್ಕೆಟ್ ಅಲ್ಲಿ 2015 ಮಾಡಲು, ಅದನ್ನು W10 ಯಾರು ಕೊಡಲ್ಲ. ಪ್ರೈಸಿಂಗ್ ಅಂದ್ರೆ ಪ್ರೈಸಿಂಗ್ ಫಾರ್ ಫೈನಲ್ ಒಂದೇ ಬೆಲೆ ಸರ್, 6,80,000, 6,80,000 ಬಂದ್ರೆ ಫೈನಲ್ ಆಗಿ 15 ಮಾಡಲ್ XUV 500 ಕೊಡ್ತಾರೆ. ಸೂಪರ್ ಚಾನ್ಸ್ ಪ್ರೈಸ್ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ನಮ್ಮ ಮುಂದೆ ಒಂದು ಮಾರುತಿ ಸೆಲೀರಿನೂ ಕೂಡ ಇದೆ. ಯಾರೋ ಆಟೋಮೆಟಿಕ್ ಗಾಡಿ ಸೆಲೀರಿಯೋ, ಚಿಕ್ಕ ಗಾಡಿ ಸಿಟಿಯಲ್ಲಿ ಓಡಾಡೋಕ್ಕೆ ಬೇಕಂದ್ರೆ ನನ್ನ ಹತ್ರ 2014 ಮಾಡಲ್ VXA ವೇರಿಯಂಟ್ ಇದೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರೋದು. AC, ಪವರ್ ಸ್ಟೀರಿಂಗು, 4 ಪವರ್ ವಿಂಡೋಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ, ಲೆದರ್ ಸೀಟ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ನು ಕೂಡ ಹಾಕಿದ್ದಾರೆ. ಸರ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಬೇರೆ 3,10,000, 3,10,000 ಬಂದ್ರೆ ಒಂದು 14 ಮಾಡಲು VXA ವೇರಿಯಂಟು ಮಾರುತಿ ಸೆಲೀರಿ ಆಟೋಮೆಟಿಕ್ ಕೊಡ್ತಾ ಇದ್ದೀನಿ. ಗಾಡಿ ಬೇಕು, ಆಟೋಮೆಟಿಕ್ ಗಾಡಿ ಬೇಕು, ಅದನ್ನು ಚಿಕ್ಕ ಗಾಡಿ ಕಮ್ಮಿ ಪ್ರೈಸ್ ಅಲ್ಲಿ ಬೇಕಂದ್ರೆ ಇದು ರೆನಾಲ್ಟ್ ಕ್ವಿಡ್ ಕೊಡ್ತಾ ಇದ್ದೀನಿ. ಅದನ್ನು 17 ಮಾಡಲು ಕ್ಲೈಂಬರ್ ಅಂತ ಹೇಳ್ತಾರೆ ಇದಕ್ಕೆ. ಅದು RXT ಟಾಪ್ ಎಂಡ್ ವೇರಿಯಂಟು. ಇದರಲ್ಲಿ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಅಲಾಯ್ ವೀಲ್ಸ್ ಬರುತ್ತೆ. ಅಂಡ್ ನಿಮಗೆ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಕಂಪನಿಯಿಂದ ಬರುತ್ತೆ. ಲೆದರ್ ಸೀಟ್ಸ್ ಕೂಡ ಕಂಪನಿ ಲೆದರ್ ಸೀಟ್ಸೇ ಬರೋದು. ತುಂಬಾ ಚೆನ್ನಾಗಿದೆ. 17 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಕೇವಲ ಬೇರೆ 3 ಲಕ್ಷ ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಕರೋಲಾ ಆಲ್ಟಿಸ್ ಬೇಕು, ಒಂದು ಚಾನ್ಸ್ ಪ್ರೈಸ್ ಅಲ್ಲಿ ಗಾಡಿ ಬೇಕು ಅಂತ ಕೇಳಿದ್ರೆ ನಿಮ್ಮ ಮುಂದೆ ಇರುತ್ತೆ. ಒನ್ ಆಫ್ ದ ಲಕ್ಸುರಿ ಕಾರ್ ಇನ್ ಟೊಯೋಟಾ ಅಂತ ಹೇಳ್ಬೋದು. ಗಾಡಿ ನೋಡ್ತಾ ಇದಿರಲ್ಲ, ಒಳಗಡೆ ಕೂತ್ಕೊಂಡು ಗಾಡಿ ಓಡಿಸಿದ್ರೆ ಹೊಟ್ಟೆ ನೀರು ಕೂಡ ಅಲ್ಲಾಡೋದಿಲ್ಲ, ಆ ತರ ಈ ಗಾಡಿ ಇರುತ್ತೆ. ಸರ್ ಒಂದು ಚಾನ್ಸ್ ಪ್ರೈಸ್ ಅಂತ ಹೇಳಿದ್ರ ಸರ್? ಸರ್ 2012 ಮಾಡಲ್ ಕೊರೋಲಾ ಆಲ್ಟಿಸ್ ಕೊಡ್ತಾ ಇದ್ದಾರೆ. ಅದನ್ನು ಟಾಪ್ ಎಂಡ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಜೊತೆಲಿ ಬರುತ್ತೆ, ಏರ್ ಬ್ಯಾಗ್, ABS. ಆಲ್ಮೋಸ್ಟ್ ನಿಮಗೆ ಇಂಟೀರಿಯರ್ ನೋಡಿದ್ರೆ ಇನೋವಾ ತರಾನೇ ಬರುತ್ತೆ ನಿಮಗೆ. ಡ್ಯಾಶ್ ಬೋರ್ಡ್ ಆಗಲಿ, ಸ್ಟೇರಿಂಗ್ ಆಗಲಿ, ವುಡ್ ಸ್ಟೇರಿಂಗ್ ಬರುತ್ತೆ ನಿಮಗೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಬೇರೆ 2,55,000, 2,55,000 ಒಂದು ಕೊರೋಲಾ ಆಲ್ಟಿಸ್ 2012 ಮಾಡಲ್ ಕೊಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಬಂಧುಗಳೇ, ಮತ್ತೆ ಒಂದು KUV 100 ತಂದಿದ್ದೀನಿ. ಅದನ್ನು ಕೂಡ ಮಾಡೆಲ್ ಗಾಡಿ ಇರುತ್ತೆ, ಡೀಸೆಲ್ ಇಂಜನ್ ಆಗಿರುತ್ತೆ, K8 ಅಂತ ಅಂದ್ರೆ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ. ಸರ್ ಏನ್ ಮಾಡಲ್? ಸರ್ 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, K8 ಟಾಪ್ ಎಂಡ್ ಡೀಸೆಲ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್ 2 ಬರುತ್ತೆ, ಬ್ಯಾಕ್ ವೈಫರ್, ಕ್ಲೈಮ್ಯಾಕ್ ಅಂಡ್ ಗ್ಲಾಸ್, ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಸ್ಟೇಬಲ್ ಬರುತ್ತೆ, ಫೋಕ್ ಲ್ಯಾಂಪ್ಸ್ ಕೂಡ ಬರುತ್ತೆ ನಿಮಗೆ ಕಂಪನಿ ಸಿಸ್ಟಮ್ ಅಲ್ಲಿ. ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ನು ಕೂಡ ಬರುತ್ತೆ. ಡೀಸೆಲ್ ಗಾಡಿ ಕೊಡ್ತಾ ಇದ್ದೀನಿ. ಮೈಲೇಜ್ ಸಿಟಿಯಲ್ಲಿ 20 ಬರುತ್ತೆ, ಲಾಂಗ್ ಅಲ್ಲಿ 25 ಬರುತ್ತೆ. ಪ್ರೈಸಿಂಗ್ ಅಂದ್ರೆ ಫೈನಲ್ ಒಂದೇ ಬೆಲೆ 3,45,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. 17 ಮಾಡಲ್ ಸಿಂಗಲ್ ಓನರ್ ಗಾಡಿ. ಚಾನ್ಸ್ ಪ್ರೈಸ್ ಅಲ್ಲಿ ಹೋಂಡಾ ಅಮೇಜ್ ಬೇಕು ಅಂತ ಹುಡುಕ್ತಾ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ಈ ಸರಿ ನಿಮ್ಗೆ ಸಾಗರ್ ಕಾರ್ಸ್ ಅಲ್ಲಿ ಹೋಂಡಾ ಅಮೇಜ್
ಅದನ್ನು ಕೂಡ ನಿಮಗೆ ಡೀಸೆಲ್ ಎಂಜಿನ್ ಆಗಿರುತ್ತೆ. ಮೈಲೇಜ್ ಕೇಳಿದ್ರೆ ಹೆಚ್ಚು ಕಮ್ಮಿ ಅಂತ ಅಂದ್ರೂ 24 ಕಿಲೋಮೀಟರ್ ತನಕ ಮೈಲೇಜು ಕೂಡ ಕೊಡುತ್ತೆ. ಸರ್ ಡೀಟೇಲ್ಸ್ ಹೇಳ್ಬೇಡ ಸರ್. 2013 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ 85,000 ನೋಡಿದೆ ಸರ್. ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಜಿನ್ ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ಹೊಸ ಲೆದರ್ ಸೀಟ್ಸ್ ಹಾಕಿದ್ದಾರೆ. AC ಪವರ್ ಸ್ಟೀರಿಂಗ್ 4 ಪವರ್ ವಿಂಡೋ ಬರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್, ಯಾರು ಕೊಡಲ್ಲ, ಚಾನ್ಸ್ ಪ್ರೈಸ್ ಅಂತ ಹೇಳ್ಬೋದು. ಡೀಸೆಲ್ ಮೈಲೇಜ್ ನೀವು ಹೇಳ್ಬಿಟ್ಟಿದ್ದೀರಾ 24, ಕಣ್ಮುಚ್ಕೊಂಡು ಖಂಡಿತ ಬರುತ್ತೆ. 24 ಕಣ್ಮುಚ್ಕೊಂಡು ಬರುತ್ತೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾನೆ ಬರೀ 2,85,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಲೋನ್ ಹೋಗ್ತೀನಿ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ಪೂರ್ತಿ ಫುಲ್ ಲೋನೇ ಆಗುತ್ತೆ. 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ತಗೊಂಡು ಮಜಾ ಮಾಡಿ. ಹಾಗೆ ನೋಡ್ತಿರ ಬಂಧುಗಳೇ, ನಿಮ್ಮಂತ ಒಂದು ಅಫಿಷಿಯಲ್ ಕಾರ್ ಇದೆ. ಯಾರೆಲ್ಲ ಒಂದು ಗೌರ್ಮೆಂಟ್ ಡ್ಯೂಟಿಯಲ್ಲಿ ಇರ್ತಿರಲ್ಲ, ಈ ಗಾಡಿ ಅವ್ರಿಗೋಸ್ಕರ. ಲೇಡೀಸ್ ಇರಲಿ ಅಥವಾ ಜೆಂಟ್ಸ್ ಇರಲಿ, ಹುಡುಗರು ಇರಲಿ, ಯಾರ ಇರಲಿ, ಒಳ್ಳೆ ಗಾಡಿ, ಒಂದು ಫ್ಯಾನ್ಸಿ ಲುಕ್ ಗಾಡಿ ಅಂತ ಹೇಳ್ಬೋದು. ಈ ಗಾಡಿ ಬಂದು ನಿಮಗೆ ಮೈಲೇಜ್ ಪೆಟ್ರೋಲ್ ಅಲ್ಲಿ ಹೇಳ್ಬಿಡ್ತೀನಿ, ಆರಾಮಾಗಿ ಒಂದು ಒಳ್ಳೆ ನೀವು ಸ್ಪೀಡ್ ಮೇಂಟೈನ್ ಮಾಡ್ಕೊಂಡು ಗಾಡಿ ಓಡಿಸ್ತೀನಿ ಅಂತ ಅಂದ್ರೆ 18 to 20 ಆರಾಮಾಗಿ ಮೈಲೇಜ್ ಬಂದೇ ಬರ್ತದೆ. ಸೊ ಎಲ್ಲ ಹೇಳ್ತಾರೆ ಬ್ರಿಯೋ ಮೈಲೇಜ್ ಬರಲ್ಲ ಅಂತ, ಬಟ್ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಬ್ರಿಯೋ ಅಲ್ಲಿ ನಾನು 20 ಮೈಲೇಜ್ ತೊಗೊಂಡಿದ್ದೀನಿ, ಅದನ್ನು ಕೂಡ 80 ಸ್ಪೀಡಲ್ಲಿ. ಸೊ ಅದೇ ಥರ ನಿಮಗೂ ಏನಾರ ಕನ್ಫ್ಯೂಷನ್ ಇದ್ರೆ ಮೈಲೇಜ್ ಬಗ್ಗೆ, ದಯವಿಟ್ಟು ತೆಗೆದು ಬಿಸಾಕ್ಬಿಡಿ. ಒಂದು ಹೈವೇಲಿ ಒಂದು ಲಾಂಗ್ ಟ್ರಿಪ್ ಹೋಗಿ ಆಮೇಲೆ ಆಟೋಮೆಟಿಕ್ಕಾಗಿ ನಿಮಗೆ ಇದ್ರ ಬಗ್ಗೆ ಮೈಲೇಜ್ ಗೊತ್ತಾಗುತ್ತೆ. ಸೊ ಚಾನ್ಸ್ ಪ್ರೈಸ್ ಅಲ್ಲಿ ಈ ಸರಿ ಈ ಗಾಡಿ ಸಿಗ್ತಾ ಇದೆ ನಿಮ್ಗೋಸ್ಕರ. ಸರ್ ಮಾಡಲ್ ಹೇಳ್ಬಿಡೋಣ ಸರ್. 2014 ಮಾಡಲ್ ಕೊಡ್ತಾ ಇದ್ದೀನಿ. ಅದನ್ನು ಸಿಂಗಲ್ ಓನರ್ ವೆಹಿಕಲ್, 41,000 ಕಿಲೋಮೀಟರ್ ಏನೋ. ಇದರಲ್ಲಿ ಎಸ್ ವೇರಿಯಂಟು, AC ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಕ್ಲೈಮೇಟ್ ಕಂಟ್ರೋಲ್ ಗ್ಲಾಸ್ ಕಂಪನಿ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್ ಬರುತ್ತೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. 41,000 ನೋಡಿರೋದು, ಹೊಸ ಗಾಡಿ ತರ ಇದೆ ಇಂಜಿನ್ ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಸ್ನು ಕೂಡ ಕಸ್ಟಮರ್ ಹಾಕಿದ್ದಾರೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಚಾನ್ಸ್ ಪ್ರೈಸ್ ಅಲ್ಲಿ. ಸಿಂಗಲ್ ಓನರ್ 41,000 ನೋಡಿರೋದು, 14 ಮಾಡಲ್, ಬರೀ 3,10,000, 3,10,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಸೊ ನೋಡಿದ್ರಲ್ಲ ಬಂಧುಗಳೇ, ಲೋನ್ಗೆ ಹೋಗ್ತೀನಿ ಅಂದ್ರೆ ಇದಕ್ಕೂ ಕೂಡ ಆರಾಮಾಗಿ 2.5 ಇಂದ 2,75,000 ರೂಪಾಯಿ ತನಕ ನಿಮಗೆ ಲೋನ್ ಆಗುತ್ತೆ. ಬರೀ ಒಂದು 40,000 ಒಂದು 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಈ ಗಾಡಿ ಕೂಡ ತಗೊಂಡು ಹೋಗ್ಬೋದು. ಮಾರುತಿಲಿ ಒಂದು ಸ್ಪೋರ್ಟಿ ಲುಕ್ ಕಾರ್ ಬೇಕು ಅಂತ ಕೇಳಿದ್ರೆ ಈ ಗಾಡಿ ಇರುತ್ತೆ. ಮಾರುತಿ ಸುಜುಕಿ ರಿಡ್ಜ್ ಇರುತ್ತೆ. ಒಳ್ಳೆ ಒಂದು ಸ್ಪೋರ್ಟ್ಸ್ ಟೈಪ್ ಅಲ್ಲಿ ಕಾರ್ ಬೇಕು ಅಂತ ಅಂದ್ರೆ ಒಳ್ಳೆ ಮೈಲೇಜ್ ಗಾಡಿನೂ ಕೂಡ ಇರುತ್ತೆ, ಒಳ್ಳೆ ಲುಕ್ ಕೂಡ ಸಿಗುತ್ತೆ ಇದರಲ್ಲಿ. ಈ ಗಾಡಿ ಯಾರೆಲ್ಲ ರಿಡ್ಜ್ ತಗೋಬೇಕು ಅಂತ ಕೇಳ್ತಿರಲ್ಲ ಅವ್ರಿಗೋಸ್ಕರ. ಸರ್ ಏನ್ ಮಾಡಲ್ ಸರ್? ಸರ್ ನೋಡ್ತಾ ಇದ್ದೀರಾ 2010 ಮಾಡಲ್ ಮಾರುತಿ ರಿಡ್ಜ್ ಕೊಡ್ತಾ ಇದ್ದೀನಿ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. 57,000 57,000 ಓಡಿದ್ದಾರೆ ಕಿಲೋಮೀಟರ್. ಚೆನ್ನಾಗಿದೆ, ಫ್ರೆಶ್ FC ಮಾಡಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್, ಬೇರೆ 2,35,000, 2,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ನಿಸಾನ್ ಮೈಕ್ರಾ ಗಾಡಿ ಬೇಕು ಅಂತ ಕೇಳಿದ್ರೆ ಒಂದು ಯುನೀಕ್ ಕಲರ್ ಗಾಡಿ, ಮೆಟಾಲಿಕ್ ಬ್ಲೂ ಆಗಿರುತ್ತೆ. ಈ ಗಾಡಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ, ತುಂಬಾನೇ ಅಪರೂಪ. ವೈಟ್ ಸಿಗ್ಬೋದು, ಬ್ಲ್ಯಾಕ್ ಸಿಗ್ಬೋದು, ರೆಡ್ ಸಿಗ್ಬೋದು, ಸಿಲ್ವರ್ ಸಿಗ್ಬೋದು, ಎಲ್ಲ ಥರ ಸಿಗುತ್ತೆ. ಬಟ್ ಈ ಗಾಡಿ ಈ ಕಲರಲ್ಲಿ ತುಂಬಾನೇ ಕಮ್ಮಿ ಇರೋದು ಅಂತ ಹೇಳ್ಬೋದು. ಸೊ ಮಾಡೆಲ್ ಗಾಡಿ ಕಡಿಮೆ ಪ್ರೈಸಲ್ಲಿ ಯಾರೆಲ್ಲ ಹುಡುಕ್ತಾ ಇದ್ದೀರಲ್ಲ ಈ ಗಾಡಿ ಅವ್ರಿಗೋಸ್ಕರ. ಸರ್ ಡೀಟೇಲ್ಸ್ ಹೇಳ್ಬೇಡ ಸರ್. 2015 ಮಾಡಲ್ ವೆಹಿಕಲ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇದ್ರೆ ಒಳಗಡೆ ಇಂಟೀರಿಯರ್ ಕೂಡ ನೋಡ್ಬೋದು. ಲೆದರ್ ಸೀಟ್ಸ್ ಹೊಸದು ಹಾಕಿದ್ದಾರೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 70% ಟೈರ್ಸ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕಿದ್ದಾರೆ. ಔಟ್ ಆಫ್ ಮಾರ್ಕೆಟ್ ಅಂಡ್ ವೆಲ್ ಮೇಂಟೈನ್ ಮಾಡಿರೋದು. ಗಾಡಿ ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಅಫಿಷಿಯಲ್ ಆಗಿ ಲುಕ್ ಆಗಿದೆ ವೆಹಿಕಲ್ ಅಂಡ್ ಕಲರ್ನು ಕೂಡ ಅಫಿಷಿಯಲ್ ಕಲರ್ ಅಂತ ಹೇಳ್ಬೋದು. ಯೂನಿಕ್ ಕಲರ್ ಅಂತ ಹೇಳ್ತಾರೆ. ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದು ಗೌರ್ಮೆಂಟ್ ಅಫಿಷಿಯಲ್ ಸರ್ ಯೂಸ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಇಂಜಿನ್ ಆಗಲಿ, ಬಾಡಿ ಲೈನ್, ಸಸ್ಪೆನ್ಷನ್ ಎಲ್ಲ ವೆಲ್ ಮೇಂಟೈನ್ ಮಾಡಿದ್ದಾರೆ. ಮೈಲೇಜ್ ಸರ್ ಸಿಟಿಯಲ್ಲಿ ನಿಮಗೆ 15 ಇಂದ 16 ಬರುತ್ತೆ. ಲಾಂಗ್ ಅಲ್ಲಿ 18, 3,000 ಮೇಲೆ ಡಿಪೆಂಡ್ 20 ಬರ್ಬೋದು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್, ಬರೀ ಕೇವಲ 2,85,000, 2,85,000 ಬಂದ್ರೆ 2015 ಮಾಡಲ್ ನಿಸಾನ್ ಮೈಕ್ರಾ ಕೊಡ್ತಾ ಇದೀನಿ ಸರ್. ಲೋನ್ ಹೋಗ್ತೀನಿ ಅಂದ್ರೆ ಲೋನ್ ಹೋಗ್ತಾ ಇದೀರಾ, ಆರಾಮಾಗಿ ಕಣ್ ಮುಚ್ಕೊಂಡು ಸರ್ 50,000 ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ್ ಲೋನ್ ಮಾಡ್ಕೊಟ್ಬಿಡ್ತೀನಿ. ಮಾರ್ಕೆಟಲ್ಲಿ ಸ್ವಿಫ್ಟ್ಗಳು ಸಾಕಷ್ಟು ಸಿಗುತ್ತೆ, ಬಟ್ ಅದರಲ್ಲೂ ನಿಮಗೆ ZDI ಮತ್ತು ಡೀಸೆಲ್ ಗಾಡಿ ಬೇಕು ಅಂತ ಅಂದರೆ ತುಂಬಾನೇ ಅಪರೂಪ. ಯಾಕಂತ ಅಂದರೆ ಕಂಪ್ನಿಯಿಂದ ನಿಮಗೆ ಡೀಸೆಲ್ ಎಂಜಿನ್ಸ್ ಎಲ್ಲ ಆಲ್ರೆಡಿ ಸ್ಟಾಪ್ ಆಗಿದೆ. ಸೊ ಹಾಗಾಗಿ ಯಾರೆಲ್ಲ ಡೀಸೆಲ್ ಎಂಜಿನ್ಸ್ ಇಟ್ಕೊಂಡಿದ್ದಾರೆ ಅವರೆಲ್ಲ ಸೇಲ್ ಮಾಡ್ತಾ ಇಲ್ಲ. ಮಾರ್ಕೆಟಲ್ಲಿ ಸಿಕ್ಕಿದ್ರೆ ಅಪರೂಪ ಒಂದೊಂದು ಗಾಡಿ ಸಿಗುತ್ತೆ. ಸೊ ಅದು ತೊಗೊಂಡು ಮಾರೋಕ್ಕೂ ಕೂಡ ಕಷ್ಟ ಆಗಿದೆ. ಅದರಲ್ಲೂ ಕೂಡ ನಿಮಗೆ ಸಾಗರ್ ಕಾರ್ಸಲ್ಲಿ ಬೆಸ್ಟ್ ಪ್ರೈಸಲ್ಲಿ ಒಂದು 2013 ಮಾಡಲ್ ಗಾಡಿ ಕೊಡ್ತಾ ಇದ್ದಾರೆ. ZDI ಸೆಕೆಂಡ್ ಓನರ್ ಆಗಿರುತ್ತೆ. ಗಾಡಿ ನೋಡ್ತಾ ಇದ್ರಲ್ಲ, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ, ಡೆಂಟ್ ಇಲ್ಲ, ಆರಾಮಾಗಿ ತಗೊಂಡು ಓಡಿಸ್ತಾ ಇರಿ. ಅಡಿಷನಲ್ ಫಿಟೆಡ್ ನಿಮಗೆ ಲೆದರ್ ಸೀಟ್ಸ್ ಕವರ್ಸ್ ಎಲ್ಲ ಹಾಕ್ಸಿದ್ದಾರೆ. ಗಾಡೀಲಿ ₹1 ಕೂಡ ನಿಮಗೆ ಖರ್ಚು ಇರೋದಿಲ್ಲ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ABS, ಏರ್ ಬ್ಯಾಗ್, ಸೆಂಟ್ರಲ್ ಲಾಕಿಂಗ್ ಬರ್ತದೆ. ನಿಮಗೆ ಜಸ್ಟ್ ಟೇಕ್ ಅಂಡ್ ಡ್ರೈವ್, ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಇರುತ್ತೆ ಇದರಲ್ಲಿ. ಸರ್ ಪ್ರೈಸ್ ಹೇಳ್ಬಿಡಿ ಫೈನಲ್ ಎಲ್ಲ. ಫೈನಲ್ ಪ್ರೈಸ್ ಸರ್ ಒಂದೇ ಬೆಲೆ ಸರ್ ಎಲ್ಲ ಹೇಳ್ಬಿಡಿ ಡೀಟೇಲ್ಸ್. 4,45,000, 4,45,000 ಬಂದ್ರೆ ಫೈನಲ್ ಆಗಿ ಮಾಡ್ಕೊಡ್ತೀನಿ.
ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಾ, ಸೆಡಾನ್ ಕಾರಲ್ಲಿ ಲಕ್ಸುರಿ ಕಾರ್ ಇರಬೇಕು, ಅದನ್ನು ಒಳ್ಳೆ ಲಕ್ಸುರಿ ನಿಮಗೆ ಫೀಲಿಂಗ್ ಬರಬೇಕು, ಆ ಥರ ಗಾಡಿ ನೋಡ್ತಾ ಇದ್ದೀರಾ ಅಂದರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಮಾಡೆಲ್ ಗಾಡಿ ಇರುತ್ತೆ, ಕಮ್ಮಿ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ. 16 ಮಾಡಲು ರೆನಾಲ್ಡ್ ಸ್ಕಾಲಾ ಕೊಡ್ತಾ ಇದ್ದೀನಿ, ಅದನ್ನು ಟಾಪ್ ಆ್ಯಂಡ್ RX-Z. ಅದರಲ್ಲಿ ನಿಮಗೆ ಅಲಾಯ್ ವೀಲ್ಸ್ ಬರುತ್ತೆ, ನಿಮಗೆ ಆಲ್ಮೋಸ್ಟ್ AC ಪವರ್ ಶೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ಬ್ಯಾಕ್ AC ಕೂಡ ಬರುತ್ತೆ, ಕ್ಲೈಮೇಟ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ. ಫುಲ್ಲಿ ಲೋಡೆಡ್ ಗಾಡಿ ಅಂತ ಹೇಳ್ಬೋದು. 16 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್, ಬೇರೆ ಕೇವಲ 3,25,000 3,25,000ಗೆ ಒಂದು ರೆನಾಲ್ಡ್ ಸ್ಕಾಲಾ 2016 ಮಾಡಲ್ ಕೊಡ್ತಾ ಇದ್ದೀನಿ. ಲೋನಲ್ಲಿ ನೋಡ್ತಾ ಇದ್ದೀರಾ, ಯಾರು ಆರಾಮಾಗಿ ಸರ್ ಒಂದು 25 to 50,000 ಡೌನ್ ಪೇಮೆಂಟ್ ತೊಗೊಂಡು ಬನ್ನಿ, ಮಿಕ್ಕಿದ ಲೋನ್ ಮಾಡ್ಕೊಡ್ಬಿಡ್ತೀನಿ. ಸರ್ ಯಾರು ಒಂದು 6 ಸೀಟರ್ ಕಾರ್ ನೋಡ್ತಾ ಇದ್ದೀರಾ, ಒಳ್ಳೆ ಗಾಡಿ ಬೇಕು, ಅದನ್ನು ಕಮ್ಮಿ ಪ್ರೈಸಲ್ಲಿ ಬೇಕು. ಯಾಕಂದ್ರೆ ಇವಾಗ ದೊಡ್ಡ ಗಾಡಿ ತೊಗೊಂಡ್ರೆ 7 ಸೀಟರ್ ತೊಗೊಳ್ಬೇಕು, ಫ್ಯಾಮಿಲಿದಲ್ಲಿ ಒಂದು 6 ಜನ ಇರ್ತಾರೆ. ಇವಾಗ ತೊಗೊಂಡ್ರೆ 5 ಸೀಟರ್ ಗಾಡಿ ತೊಗೊಂಡ್ರೆ 6 ಜನ ಕುತ್ಕೊಳ್ಳೋಕೆ ಆಗಲ್ಲ, ಇಲ್ಲ ಅಂದ್ರೆ 7 ಸೀಟರ್ ಗಾಡಿ ತೊಗೊಂಡ್ರೆ ಬಜೆಟ್ ಇರಲ್ಲ. ಇದು ಎರಡು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಕ್ಲೀನ್ ಮಾಡೋಕ್ಕೆ ನನ್ನ ಹತ್ರ 6 ಸೀಟರ್ ಕಾರ್ ತರಿಸಿದ್ದೀನಿ. 2016 ಮಾಡಲು ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್, 52,000 ಕಿಲೋಮೀಟರ್ ಏನೋ ಆಲ್ಮೋಸ್ಟ್. ಇದರಲ್ಲಿ 6 ಸೀಟರ್ ನೋಡ್ತಾ ಇದ್ದೀರಾ. ಹೆಂಗೆ 6 ಸೀಟರ್ ಅಂದರೆ ಮುಂದಡೆ 3 ಬರುತ್ತೆ ನಿಮಗೆ, ಬ್ಯಾಕ್ ಸೈಡ್ 3 ಜನ ಕುತ್ಕೊಳ್ಬೋದು. ವೆಲ್ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಹಾಕಿದೆ, ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಇದೆ, ಅಂಡ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಇದೆ. ವೆಲ್ ಮೇಂಟೈನ್ ಮಾಡಿ. ಮೈಲೇಜ್ ಅಲ್ಲಿ ನಿಮಗೆ ಸಿಟಿಯಲ್ಲಿ ನಿಮಗೆ 17 to 18 ಬರುತ್ತೆ, ಲಾಂಗ್ ಅಲ್ಲಿ 18+ ಬರ್ಬೋದು. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಇದನ್ನು ಕೂಡ ಬೇರೆ ಕೇವಲ ಎಷ್ಟು ಗೊತ್ತಾ, 2,95,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಲೀವಾ ಅಂತ ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ತುಂಬಾನೇ ಅಪರೂಪ. ಇಟಿಯಾಸ್ ಸಿಗುತ್ತೆ, ಬಟ್ ಲೀವಾ ಒಂದು 10 ಶೋರೂಮ್ ಹುಡುಕಾಡಿದ್ರೆ ಎಲ್ಲರ ಒಂದ್ ಕಡೆ ಸಿಗುತ್ತೆ, ಬಟ್ ಅದನ್ನು ಕೂಡ ನೋಡೋಕ್ಕೆ ಚೆನ್ನಾಗಿರೋದಿಲ್ಲ. ಬಟ್ ನಿಮಗೆ ಸಾಗರ್ ಕಾರ್ಸ್ ಅಲ್ಲಿ ಈ ಸಾರಿ ಸಿಲ್ವರ್ ಕಲರ್ ಅಲ್ಲಿ ಈ ಗಾಡಿ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ ಟೈರು ಕೂಡ ಇರುತ್ತೆ. ಸರ್ ಏನ್ ಡೀಟೇಲ್ಸ್? ಸರ್ ಇದು ಬಂದ್ಬಿಟ್ಟು 2013 ಮಾಡಲು ಟೊಯೋಟಾ ಇಟಿಯೋಸ್ ಲೀವಾ. ಇದರಲ್ಲಿ G ವೇರಿಯಂಟ್ ಇದ್ರೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್ ಇದೆ, 4 ಪವರ್ ವಿಂಡೋಸ್ ಇದೆ, ಡ್ಯೂಲ್ ಏರ್ ಬ್ಯಾಗ್ ಕೂಡ ಇದೆ. ಇದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಆಂಡ್ರಾಯ್ಡ್ ಸಿಸ್ಟಮ್ ಔಟ್ ಆಫ್ ಮಾರ್ಕೆಟ್ ಕಸ್ಟಮರ್ ಹಾಕಿದ್ದಾರೆ, ಅಂಡ್ ಲೆದರ್ ಸೀಟ್ಸ್ ಕೂಡ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಮಾಡಿದ್ದಾರೆ ಸರ್. ಮೈಲೇಜ್ ಅಲ್ಲಿ ನೋಡ್ತಾ ಇದ್ರೆ ಸಿಟಿಯಲ್ಲಿ 15 to 16 ಬರುತ್ತೆ, ಲಾಂಗ್ ಅಲ್ಲಿ 17, 18 ಬರುತ್ತೆ ಸರ್. ಅಂಡ್ ತುಂಬಾ ಚೆನ್ನಾಗಿದೆ. ಟೊಯೋಟಾ ಗಾಡಿಗಳು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಸರ್, ಯಾಕಂದ್ರೆ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಟೊಯೋಟಾದು, ಅಂಡ್ ಮೈಲೇಜ್ನು ಕೂಡ ಬರುತ್ತೆ ಅಂತ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ಸರ್. ಪ್ರೈಸಿಂಗ್ ಅಂದ್ರೆ ಸರ್ ಫೈನಲ್ ಒಂದೇ ಬೆಲೆ ಸರ್, 2,95,000 2,95,000 ಬಂದ್ರೆ 2013 ಮಾಡಲು ಇಟಿಯೋಸ್ ಲೀವಾ G ವೇರಿಯಂಟ್ ಕೊಡ್ತಾ ಇದ್ದೀನಿ ಸರ್. ಸೊ ಮಾರ್ಕೆಟ್ ಅಲ್ಲೆಲ್ಲ ನಿಮ್ಗೆ ಈ ಗಾಡಿಗೆ 4 ಲಕ್ಷ ಕೊಡಿ, 3.5 ಲಕ್ಷ ಕೊಡಿ ಅಂತ ಕೇಳ್ತಾ ಇರ್ತಾರೆ. ಬಟ್ ಸಾಗರ್ ಕಾರ್ಸ್ ಅಲ್ಲಿ ಅದನ್ನು ಕೂಡ ನಿಮಗೆ ಒಳ್ಳೆ ಚಾನ್ಸ್ ಪ್ರೈಸ್ ಅಂತ ಕೂಡ ಹೇಳ್ಬೋದು. 2013 ಮಾಡೆಲ್ಗೆ ಈ ಪ್ರೈಸ್ ಹೇಳ್ತಾ ಇದ್ದಾರೆ, ಅದರಲ್ಲೂ ಕೂಡ ನಿಮಗೆ ಸ್ವಲ್ಪ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಸರ್ ನಮಗೆ ನೋಡ್ತಾ ಇದ್ದೀರಾ, ಗ್ರ್ಯಾಂಡ್ ಐಟನ್ ಕೂಡ ಇದೆ. 2016 ಮಾಡಲು ಸ್ಪೋರ್ಟ್ಸ್ ವೇರಿಯಂಟ್ ಟಾಪ್ ಎಂಡ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಲ್ಮೋಸ್ಟ್ ನಿಮಗೆ ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್, ಕ್ಲೈಮೇಟ್ ಗ್ಲಾಸ್ ಬರುತ್ತೆ. ನಿಮಗೆ ಸ್ಟೇರಿಂಗ್ ಅಲ್ಲಿ ಸೌಂಡ್ ಆಪರೇಟಿಂಗ್ ಕೂಡ ಬರುತ್ತೆ, ಫೋಗ್ ಲ್ಯಾಂಪ್ಸ್ ಕೂಡ ಬರುತ್ತೆ. ಟೈರ್ಸ್ ಎಲ್ಲ ಆಲ್ಮೋಸ್ಟ್ 65-70% ಟೈರ್ಸ್ ಇದೆ. ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿ ಸರ್. ತಗೊಂಡೋಗಿ ₹1 ಖರ್ಚು ಮಾಡಂಗಿಲ್ಲ. ಆಲ್ಮೋಸ್ಟ್ ನನ್ನ ಪ್ರಕಾರ ಮೆಕ್ಯಾನಿಕಲ್ ಅಲ್ಲಿ ಖರ್ಚಿಂಗಿಲ್ಲ. ಸಣ್ಣ ಪುಟ್ಟ ಸೆಕೆಂಡ್ ಹ್ಯಾಂಡ್ ಗಾಡಿ ಅಂದ್ರೆ ಇದ್ದೇ ಇರುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಯಾರು ಮಾರ್ಕೆಟ್ ಅಲ್ಲಿ ಕೊಡ ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. 16 ಮಾಡಲು i10 ಗ್ರ್ಯಾಂಡ್ ಸ್ಪೋರ್ಟ್ಸ್ ವೇರಿಯಂಟ್ ಬರೀ 3,65,000ಗೆ. ಯಾರು ಲೋನ್ ಅಲ್ಲಿ ನೋಡ್ತಾ ಇದ್ದೀರಾ, ಬೇರೆ 65,000 ಮೇಲೆ ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಲೇಟೆಸ್ಟ್ ಮಾಡಲ್ ಗಾಡಿ ಬೇಕು, ಅದನ್ನು ಮೈಲೇಜ್ ಗಾಡಿ ಬೇಕು, ಮಾರುತಿ ಮೇಂಟೆನೆನ್ಸ್ ಕಮ್ಮಿ ಗಾಡಿ ಬೇಕು ಅಂದ್ರೆ ಆಲ್ಟೋ K10 ಕೊಡ್ತಾ ಇದ್ದೀನಿ. ಅದನ್ನು 2019 ಮಾಡಲ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, 51,000 ಕಿಲೋಮೀಟರ್ ಏನು, VXC ಆಪ್ಷನಲ್ ಅಂದ್ರೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಪವರ್ ಸ್ಟೀರಿಂಗ್, 2 ಪವರ್ ವಿಂಡೋ ಬರುತ್ತೆ, ಕಂಪನಿ ಸಿಸ್ಟಮ್ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ. ಫೈನಲ್ ಆಗಿ ಒಂದೇ ಬೆಲೆ ಸರ್, 3,25,000 3,25,000 ಬಂದ್ರೆ ಒಂದು 19 ಮಾಡಲು ಆಲ್ಟೋ K10 VXC ಕೊಡ್ತಾ ಇದ್ದೀನಿ ಸರ್. ನೆಕ್ಸ್ಟ್ ಗಾಡಿ ನೋಡ್ತಾ ಇದ್ದೀರಾ, ಮುಂದ್ಗಡೆ ಪೋಲೋ ಕೂಡ ಇದೆ. 2017 ಮಾಡಲು, ಕಂಫರ್ಟ್ ಲೈನ್ ಇಂಜಿನ್, ತುಂಬಾ ವೆಲ್ ಮೇಂಟೈನ್ ಮಾಡಿದ್ದಾರೆ, ನ್ಯೂ ಶೇಪ್. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ಕಚ್ ಸ್ಟೇರಿಂಗ್ ಬರುತ್ತೆ ನಿಮಗೆ, ಅಂಡ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಕ್ಲೈಮೇಟ್ ಗ್ಲಾಸ್, ಸ್ಪಾಯ್ಲರ್ ಎಲ್ಲ ಬರುತ್ತೆ. ಫುಲಿ ಲೋಡೆಡ್ ಅಂತಾನೆ ಹೇಳ್ಬೋದು. ಆಟೋಮೆಟಿಕ್ ಮಿರರ್ ಅಡ್ಜಸ್ಟೇಬಲ್, ಡ್ಯೂಲ್ ಕಂಪನಿ ಸಿಸ್ಟಮ್ ಬರುತ್ತೆ, ಅಂಡ್ ರಿವರ್ಸ್ ಪಾರ್ಕಿಂಗ್ ಸೆನ್ಸಸ್ ಎಲ್ಲ ಇದೆ. ವೆಲ್ ಮೇಂಟೈನ್ ಮಾಡಿದ್ದಾರೆ. ಪೆಟ್ರೋಲ್ ಇಂಜಿನ್, ಮೈಲೇಜ್ ಸಿಟಿಯಲ್ಲಿ 15-16 ಬರುತ್ತೆ, ಲಾಂಗ್ ಅಲ್ಲಿ 17-18 ಬರುತ್ತೆ. ಸೊ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಬೇರೆ 5,25,000 5,25,000ಗೆ 2017 ಮಾಡಲ್ ಸಿಂಗಲ್ ಓನರ್ ಪೋಲೋ ಕೊಡ್ತಾ ಇದೀನಿ. ಅದನ್ನು ಕಂಫರ್ಟ್ ಲೈನ್ ತುಂಬಾ ವೆಲ್ ಮೇಂಟೈನ್ ಮಾಡಿರೋದು ಸರ್. ಲೋನ್ ಎಷ್ಟಾಗುತ್ತೆ ಇದಕ್ಕೆ? ಸರ್ ಲೋನ್ ಆರಾಮಾಗಿ ಸರ್, ಯಾರು ಪ್ರೊಫೈಲ್ ಚೆನ್ನಾಗಿದ್ರೆ ಕಣ್ಣು ಮುಚ್ಕೊಂಡು ಸರ್ ಅವ್ರಿಗೆ 90% ಲೋನ್ ಮಾಡ್ಕೊಟ್ಟು ಬರೀ 10% ಡೌನ್ ಪೇಮೆಂಟ್ ಮಾಡ್ಕೊಳ್ಳಿ. ಓಕೆ, ಸೂಪರ್. ನಮ್ಮ ಹತ್ರ ಒಂದು i20 ಕೂಡ ಬಂದಿದೆ, ಸ್ಪೋರ್ಟ್ಸ್ ವೇರಿಯಂಟ್, 2013 ಮಾಡಲ್, ತುಂಬಾ ಚೆನ್ನಾಗಿದೆ. ಅಲಾಯ್ ವೀಲ್ಸ್ ಹಾಕಿದ್ದಾರೆ, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ ಸ್ಪೋರ್ಟ್ಸ್ ಅಲ್ಲಿ. ಆಟೋಮೆಟಿಕ್ ಕ್ಲೈಮೇಟ್ ಗ್ಲಾಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಸ್ಟೇಬಲ್ ಬರುತ್ತೆ ನಿಮಗೆ, ಪ್ಲಸ್ ನಿಮಗೆ ಏರ್ ಬ್ಯಾಗ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಕಂಪನಿ ಸಿಸ್ಟಮ್, ಸ್ಟೇರಿಂಗ್ ಆಟೋ ಕಂಟ್ರೋಲ್ಸ್ ಬರುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ, ಚೆನ್ನಾಗಿದೆ. ಪೆಟ್ರೋಲ್ ಇಂಜಿನ್, ಮೈಲೇಜ್ 15-16 ಬರುತ್ತೆ, ಲಾಂಗ್ ಅಲ್ಲಿ 17-18 ಬರುತ್ತೆ. ಸೊ
ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ. ಕಸ್ಟಮರ್ ಬಂದ್ಬಿಟ್ಟು ಫೈನಲ್ ಆಗಿ ಒಂದೇ ಬೆಲೆ ಸರ್, ಅರೌಂಡ್ 3,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನಮ್ಮ ಮುಂದೆ ಹ್ಯುಂಡೈದಲ್ಲಿ ನಿಮಗೆ ಸೆಡಾನ್ ಕಾರ್ ಅಲ್ಲಿ ಬೇಕು ಅಂದ್ರೆ ಸೆಡಾನ್ ಅಲ್ಲಿ ಹ್ಯುಂಡೈ ವರ್ನಾ ಫ್ಯೂಡಿಕ್ ಕೂಡ ಇದೆ ನನ್ನ ಹತ್ರ. ಅದನ್ನು ಡೀಸೆಲ್ ಅಲ್ಲಿ ಆಟೋಮೆಟಿಕ್ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಮೈಲೇಜ್ ಸಿಟಿಯಲ್ಲಿ ನಿಮಗೆ 15 to 16 ಬರುತ್ತೆ, ಲಾಂಗ್ ಅಲ್ಲಿ 18 to 20 ಬರುತ್ತೆ. ಅಂಡ್ ಟಾಪ್ ಎಂಡ್ ವೇರಿಯಂಟ್ SX ಆಪ್ಷನ್ ಅಲ್ಲೂ ಬಟನ್ ಸ್ಟಾರ್ಟ್ ಬರುತ್ತೆ, 6 ಏರ್ ಬ್ಯಾಗ್ಸ್ ಬರುತ್ತೆ, ಅಲಾಯ್ ವೀಲ್ಸ್ ಬರುತ್ತೆ, ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಓಪನಿಂಗ್, ಮಿರರ್ ಅಡ್ಜಸ್ಟಬಲ್ ಬರುತ್ತೆ, ನಿಮಗೆ ಕ್ಲೈಮ್ ಹಾಕೊಂಡು ಗ್ಲಾಸ್ ಕೂಡ ಬರುತ್ತೆ, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್, ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ನಿಮಗೆ. ಅಂಡ್ ಸ್ಟೇರಿಂಗ್ ಅಲ್ಲಿ ಸೌಂಡ್ ಕಂಟ್ರೋಲಿಂಗ್ಸ್ ಕೂಡ ಇದೆ ನಿಮಗೆ. ಫೋಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಫುಲ್ಲಿ ಲೋಡೆಡ್ ಅಂತ ಹೇಳ್ಬೋದು. 6 ಏರ್ ಬ್ಯಾಗ್ ಬಂದ್ರೆ ಫುಲ್ಲಿ ಲೋಡೆಡ್ ಅಂತಾನೆ ಟಾಪ್ ಎಂಡ್ ವೇರಿಯಂಟ್ ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದನ್ನು ಕೂಡ ಫೈನಲ್ ಆಗಿ ಸರ್ ಒಂದು 3,75,000 3,75,000ಗೆ 2013 ಮಾಡಲ್ ಡೀಸೆಲ್ ಆಟೋಮೆಟಿಕ್ ಹೋಂಡಾ ವರ್ನಾ ಫ್ಲೂಯಿಡ್ ಕೊಡ್ತಾ ಇದೀನಿ. ಹಾಗೆ ನೋಡ್ತೀರಲ್ಲ ಬಂಧುಗಳೇ, ನಿಮ್ಮ ಮುಂದೆ ಒಂದು ವರ್ನಾ ಟ್ರಾನ್ಸ್ಫಾರ್ಮ್ ಇದೆ. ವರ್ನಾದಲ್ಲಿ ನಿಮಗೆ ಇದೊಂದು ಹೇಳ್ಬೇಕಂದ್ರೆ ಒಂದು ಯೂನಿಕ್ ವೇರಿಯಂಟ್, ಮಾರ್ಕೆಟ್ ಅಲ್ಲಿ ನಿಮಗೆ ಸಿಗದೆ ತುಂಬಾನೇ ಅಪರೂಪ. ಸರ್ ಏನ್ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು 2011 ಮಾಡಲ್ ವರ್ನಾ ಟ್ರಾನ್ಸ್ಫಾರ್ಮ್ ಕೊಡ್ತಾ ಇದೀನಿ. ಅದನ್ನು ಡೀಸೆಲ್ ಇಂಜಿನ್, SX ಟಾಪ್ ಎಂಡ್, ಅಲಾಯ್ ವೀಲ್ಸ್ ಬರುತ್ತೆ, ABS ಬ್ರೇಕ್ ಬರುತ್ತೆ, ಔಟ್ ಆಫ್ ಮಾರ್ಕೆಟ್ ಲೆದರ್ ಸೀಟ್ಸ್ ಹಾಕಿದ್ದಾರೆ, ಸಿಸ್ಟಮ್ ಕೂಡ ಹಾಕಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಸಿಲ್ವರ್ ಕಲರ್ ಸರ್. ಮೈಲೇಜ್ ಸಖತ್ತಾಗಿ ಸರ್, 18 to 20 ಮಿಸ್ಸೇ ಇಲ್ಲ. ಸಿಟಿದಲ್ಲಿ ಹೆಂಗೇನು ಓಡಿಸಿ, AC ವಿತೌಟ್ AC ಎಲ್ಲ ಓಡಿಸಿ 20 ಬರುತ್ತೆ. ಲಾಂಗ್ ಅಲ್ಲಿ 25 ಖಂಡಿತ ಬಂದೇ ಬರುತ್ತೆ ಸರ್, ನೀವು AC ಹಾಕೊಂಡು ಹೋಗ್ದ್ರೇನು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ, ಯಾರು ಮಾರ್ಕೆಟ್ ಅಲ್ಲಿ ಕೊಡಲ್ಲ ಸರ್. ಬರೀ 2,35,000 2,35,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ. ಅದನ್ನು ಡೀಸೆಲ್ ಇಂಜಿನ್, ಡೀಸೆಲ್ ಇಂಜಿನ್ 2011 ಮಾಡಲ್ ಗಾಡಿ ಕೊಡ್ತಾ ಇದೀನಿ ಸರ್. ಇದು FC ಇನ್ಶೂರೆನ್ಸ್ ಎಲ್ಲ ಸರ್? FC ಇನ್ನು ನಿಮಗೆ 1 year ಇದೆ ಸರ್, ಈ ವರ್ಷ 1 year 6 months ಇದೆ ಸರ್ ಇನ್ನು. ಓಕೆ ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ ಏಕೋ ಸ್ಪೋರ್ಟ್ಸ್ ಕೂಡ ಇದೆ ನನ್ನ ಹತ್ರ. ಅದನ್ನು ಡೀಸೆಲ್ ಇಂಜಿನ್, ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ವೆಲ್ ಮೇಂಟೈನ್ ಮಾಡಿರೋದು. ಅದನ್ನು ಶೋರೂಮ್ ಸರ್ವಿಸ್, ಶೋರೂಮ್ ರೆಕಾರ್ಡ್ ಅಲ್ಲಿ ಇದೆ ನನ್ನ ಹತ್ರ. ರೀಸೆಂಟ್ಲಿ ಸರ್ವಿಸ್ ಮಾಡಿ 1000 ಕಿಲೋಮೀಟರ್ ಓಡಿಸಿ ತಗೊಂಡ್ಬನ್ನಿ ನಮ್ಮ ಹತ್ರ ಬಿಟ್ಟಿರೋದು. 1,09,000 ರೆಕಾರ್ಡೆಡ್ ಓಡಿಸಿರೋದು ಸರ್. ಇದರಲ್ಲಿ ನಿಮಗೆ ಆಲ್ಮೋಸ್ಟ್ 6 ಏರ್ ಬ್ಯಾಗ್ಸ್ ಬರುತ್ತೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್, ಸ್ಟೀರಿಂಗ್ ಆಟೋ ಕಂಟ್ರೋಲ್, ಅಲಾಯ್ ವೀಲ್ಸ್, ಬ್ಯಾಕ್ ವೈಫರ್, ಕ್ಲೈಮ್ ಹಾಕೊಂಡು ಗ್ಲಾಸ್ ಎಲ್ಲ ಇದೆ. ಫುಲ್ಲಿ ಆಪ್ಷನ್ ಅಂತ ಹೇಳ್ಬೋದು. ಮೈಲೇಜ್ ಸಕ್ಕತ್ತಾಗಿ 20 ಇದನ್ನು ಸಿಟಿಯಲ್ಲಿ ಬರುತ್ತೆ. ಲಾಂಗ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ 24-25 ಬರುತ್ತೆ ನಿಮಗೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದೀನಿ ಸರ್, ಯಾರು ಕೊಡಲ್ಲ ನಿಮಗೆ. ಫೈನಲ್ ಆಗಿ ಒಂದು 4,85,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ ನಮ್ಮ ಮುಂದೆ ಒಂದು ಟಾಟಾ ಜಿಸ್ಟ್ನು ಕೂಡ ಇದೆ, ಟಾಪ್ ಎಂಡ್ ವೇರಿಯಂಟು, XT ವೇರಿಯಂಟ್ ಇದು. ಇದರಲ್ಲಿ AC ಪವರ್ ಸ್ಟೀರಿಂಗು, ಪವರ್ ವಿಂಡೋ, ಅಲಾಯ್ ವೀಲ್ಸ್ ಬರುತ್ತೆ ನಿಮಗೆ, ಕಂಪನಿ ಸಿಸ್ಟಮ್ ಬರುತ್ತೆ, ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ, ಅಂಡ್ ಕ್ಲೈಮ್ ಹಾಕೊಂಡು ಗ್ಲಾಸ್ ಬರುತ್ತೆ, ಲೆದರ್ ಸೀಟ್ಸು ಎಲ್ಲ ಔಟ್ ಆಫ್ ಮಾರ್ಕೆಟ್ ಹಾಕಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ತೊಗೊಂಡೋಗಿ ₹1 ಖರ್ಚು ಮಾಡೋಂಗಿಲ್ಲ. ಜಸ್ಟ್ ಡೀಸೆಲ್ ಆಗಬೇಕು, ಯೂಸ್ ಮಾಡಬೇಕು. ಮೈಲೇಜ್ ಗಾಡಿ ಸಿಟಿಯಲ್ಲಿ ನಿಮಗೆ ಆಲ್ಮೋಸ್ಟ್ 18 to 20 ಬರುತ್ತೆ, ಲಾಂಗಲ್ಲಿ 20+ ಬರುತ್ತೆ. ಟಾಟಾ ಜಿಸ್ಟು ಡೀಸೆಲ್ ಗಾಡಿ, ಟಾಪ್ ಎಂಡ್ ವೇರಿಯಂಟು, XT ವೇರಿಯಂಟ್ ಸರ್ ಇದು. ಇದನ್ನು ಕೂಡ ನಿಮಗೆ ಆಲ್ಮೋಸ್ಟ್ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಎಂಟೈರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಟಾಟಾ ಜಿಸ್ಟು. ಬರೀ 3,25,000 3,25,000 ಬಂದ್ರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ನೆಕ್ಸ್ಟ್ ನೋಡ್ತಾ ಇದ್ದೀರಾ 2009 ಮಾಡಲ್ ಹೋಂಡಾ ಸಿಟಿ. ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ FC ಮಾಡ್ಕೊಡ್ತೀನಿ, 5 ವರ್ಷದ್ದು FC ಆ್ಯಂಡ್ ಫ್ರೆಶ್ ಇನ್ಶೂರೆನ್ಸ್ ಕೂಡ ಮಾಡ್ಕೊಡ್ತೀನಿ. ತುಂಬ ವೆಲ್ ಮೇಂಟೈನ್ ಮಾಡಿದ್ದಾರೆ. S ವೇರಿಯಂಟು ಸರ್. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. S ವೇರಿಯಂಟು, AC ಪವರ್ ಸ್ಟೀರಿಂಗ್, 4 ಪಾಯಿಂಟ್ ಡ್ಯೂಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಆ್ಯಂಡ್ ಟೈರ್ಸ್ ಎಲ್ಲ ಆಲ್ಮೋಸ್ಟ್ 60% ಟೈರ್ಸ್ ಕೂಡ ಇದೆ ಸರ್. ವಿತ್ FC ಇನ್ಶೂರೆನ್ಸ್ ಜೊತೆಲಿ ಮಾಡಿ ನಿಮಗೆ ಫೈನಲ್ ಆಗಿ ಸರ್ 2,70,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಯಾರು ಸ್ಮಾಲ್ ಕಾರು, ಮೈಲೇಜ್ ಗಾಡಿ ಬೇಕು, ಡೀಸೆಲ್ ಗಾಡಿ ಬೇಕು, ಅದನ್ನು ಸಿಂಗಲ್ ಓನರ್ ಗಾಡಿ ಬೇಕು ಅಂದರೆ ಬೆಸ್ಟ್ ಗಾಡಿ ಕೊಡ್ತಾ ಇದ್ದೀನಿ. ರೆಫ್ಯೂಸ್ ಮಾಡೋಕ್ಕೆ ಒಳ್ಳೆ ಗಾಡಿ, ಮೈಲೇಜ್ ಬರುತ್ತೆ. 2012 ಮಾಡಲ್ ಚೆವರ್ಲೆ ಬೀಟ್ ಕೊಡ್ತಾ ಇದ್ದೀನಿ, ಡೀಸೆಲ್ ವೇರಿಯಂಟು. ಅದನ್ನು ಸಿಂಗಲ್ ಓನರ್ ವೆಹಿಕಲ್, ಮೈಲೇಜ್ ಸಿಟಿಯಲ್ಲಿ 18-20 ಬರುತ್ತೆ, ಲಾಂಗಲ್ಲಿ 22-23 ಬರುತ್ತೆ ಸರ್ ಮೈಲೇಜು. ಡೀಸೆಲ್ ಗಾಡಿ ರೆಫ್ಯೂಸ್ ಮಾಡೋಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ, AC ಪವರ್ ಸ್ಟೀರಿಂಗು, ಔಟ್ ಆಫ್ ಮಾರ್ಕೆಟ್ ಸಿಸ್ಟಮ್ ಹಾಕಿದ್ದಾರೆ. ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಬರೀ 1,65,000 1,65,000ಗೆ 2012 ಸಿಂಗಲ್ ಓನರ್ ಚೆವರ್ಲೆ ಬೀಟ್ ಕೊಡ್ತಾ ಇದ್ದೀನಿ ಸರ್. 2013 ಮಾಡಲು ರೆನಾಲ್ಟ್ ಡಸ್ಟರ್ ಕೂಡ ನನ್ನ ಹತ್ರ ಬಂದಿದೆ. ಅದನ್ನು ಕಾಂಪ್ಯಾಕ್ಟ್ XUV 110 PS, ತುಂಬ ವೆಲ್ ಮೇಂಟೈನ್ ಮಾಡಿರೋದು. ಸೆಕೆಂಡ್ ಓನರ್ ವೆಹಿಕಲ್, ಅಲಾಯ್ ವೀಲ್ಸ್ ಬರುತ್ತೆ, ಏರ್ ಬ್ಯಾಗ್, ABS, ಕಂಪನಿ ಸಿಸ್ಟಮು, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಇದನ್ನು ಕೂಡ ಪ್ರೈಸಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ ಸರ್. ಕೇವಲ ಬರೀ 3,95,000 ಬಂದರೆ ಫೈನಲ್ ಮಾಡ್ಕೊಡ್ತೀನಿ ಸರ್.